ನೀನೇ ಕೇಳಬೇಕು. ಏನು ಒಳ್ಳೆದಂತ ಕೇಳಿದ್ದಲ್ಲ ದಿನಲ್ಲಿ ಹೇವು ಸಮಾಚಾರ ಒಂದು ಕೇಳ್ತವ ಸಮಾಚಾರಕ್ಕೆಲ್ಲ ಅಗತ್ಯ ಇಲ್ಲ. ನೀನು ಸುಖವಾಗಿರು, ರೋಗಿಷ್ಠರಾಗು. ಏನೆಲ್ಲವೋ ಸಹ ದೇವ ಮಾನನಿಧಿಗಳು ಅವರ ಮುಂದೆ ಈ ಗೋಪರ ಸೂನುವಿಗೆ ಪೂಜಾಗ್ರ ಸೀಟವ ನಿಂತುದೇ ಉಸಿರು ಉಸಿರಿರುವ ನಿಮ್ಮ ಹಿರಿಯರು ಎಂತಹ ಮದ್ದಾರಿಯನ್ನು ಮಾಡಿದ್ದಾರೆ. ಸ್ವರ್ಗದ ಸುಖವನ್ನು ಅನುಭವಿಸುವುದಕ್ಕೆ ಬೇಕಾಗಿ, ಸ್ವರ್ಗವನ್ನು ಹೊಡೆಯುವುದಕ್ಕೆ ಬೇಕಾಗಿ ಅಂತಲ್ಲಿ ನೀನು ಮಾತ್ರ ಈ ಕೆಟ್ಟ ಕೆಲಸವನ್ನು ಮಾಡಿ ಏನಕ್ಕೇನು ಪ್ರಕಾರ ಏನಲ್ಲಾಗಿ ಹೋಗ್ತದೆ ಅಂತಹ ಪರಿಸ್ಥಿತಿಯನ್ನು ತಂದೊಟ್ಟಿದೆಯಲ್ಲ. ಯಾಕೆ ಮಾಡಿದೆ? ಅಜ್ಜ ಹೇಳಿದ್ದು. ನಿನ್ನ ಅಜ್ಜನ ಉಮಣ್ಣ 9 ವರ್ಷವೋ 8 ವರ್ಷವೋ ಸುಂಕದ ಕಟ್ಟೆ ಮೇಳದಲ್ಲಿ ತಿರುಗಾಟ ಮಾಡಿ ತದನಂತರ ಆ ಮೇಳದಿಂದ ನಿರ್ಗಮಿಸುವಂತಹ ಪ್ರಯತ್ನ ಯಾಕೆ ಮಾಡಿದ್ರಿ? ಆವಾಗ ತುಳು ಪ್ರಸಂಗಗಳು ಹೆಚ್ಚು ಆಗ್ಲಿಕ್ಕೆ ಆರಂಭ ಆಯಿತು. ನನಗೆ ಯಾವ ಕಂಡಿತು, ಈಗ ಪುರಾಣದ ಅನುಭವ ಆಗಬೇಕು ಅಂತಾದ್ರೆ ಪುರಾಣ ಪ್ರಸಂಗಗಳು ಇದ್ದಂತ ಮೇಳಕ್ಕೆ ಹೋಗ್ಬೇಕು. ಕಾಕತಾಳೀಯವೋ ಏನೋ ಗೊತ್ತಾಗ್ಲಿಲ್ಲ ನನಗೆ. ವಿಷ್ಣು ಶರ್ಮರು ಹೇಳಿದ್ರು 4ನೇ ಮೇಳ ಆಗ್ತದೆ ಕಟೀಲ್ನದ್ದು, ನೀನ್ ಬರ್ತೀಯಾ ಅಂತ ಕೇಳಿದ್ರು. ಅವರಾಗ ಬಂದಿದ್ರ? ಅವ್ರು ಬಂದಿದ್ರು, ಅವ್ರು ಮೊದಲೇ ಬಂದಿದ್ರು ಇದಕ್ಕೆ. 1-2 ವರ್ಷ ಅವ್ರೇನು ಸಮಸ್ಯೆಯಿಂದ ಇದ್ರು. ಆಮೇಲೆ ಮೇಳ ಬಿಟ್ರು, ಆಮೇಲೆ ಮತ್ತೆ ಕಟೀಲು ಮೇಳಕ್ಕೆ ಸೇರಿದ್ರು. 4ನೇ ಮೇಳ. ಹೌದು. ಆಗ ನನಗೆ ಅಲ್ಲಿ ಅಡ್ವಾನ್ಸ್ ಇತ್ತು ಸ್ವಲ್ಪ. ಆಗ ಸುಂಕದ ಗಟ್ಟೆ ಮೇಳದಲ್ಲಿ ನಿಮಗೆ ಸಂಬಳ ಎಷ್ಟಿತ್ತು? ಸಂಬಳ 4,000 ರೂಪಾಯಿ ಸಂಬಳ. 6 ತಿಂಗಳಿಗೆ 4,000. ಅದೇ ಆರಂಭದಲ್ಲಿ ಯಾರೂ ಕೊಡದ ಸಂಬಳವನ್ನು ನಿರಂಜನ ಸ್ವಾಮಿಗಳು ನಮಗೆ ಕೊಟ್ಟಿದ್ದಾರೆ. ಅಂದ್ರೆ 6 ತಿಂಗಳಿಗೆ 2,000 ರೂಪಾಯಿ. ನೀವು ಧರ್ಮಸ್ಥಳದಿಂದ ಬಂದದ್ದು ಗೋವಿಂದ ಭಟ್ರು ಕಳಿಸಿದ್ದು ಅಂತ ಹೇಳಿ 2,000 ರೂಪಾಯಿ ಸಂಬಳ 6 ತಿಂಗಳಿಗೆ ಕೊಟ್ಟಿದ್ದಾರೆ. ಆಗಿನ ಕಾಲಕ್ಕೆ ಆಗುವಾಗ 2,000 ಸಂಬಳ ಕೊಟ್ಟದ್ದು ನನಗೆ ಗೊತ್ತಿಲ್ಲ ಯಾರು. ನಾನು ಬಿಡುವಾಗ 4,000 ರೂಪಾಯಿ ಸಂಬಳ ಇತ್ತು. 4,000. ಸರಿ. ಹಾಗೆ ಕಟೀಲು 4ನೇ ಮೇಳಕ್ಕೆ ಬರುವ ಮತ್ತೆ ಮಾರನೇ ವರ್ಷ 4ನೇ ಮೇಳ ಆಗಿ 2ನೇ ವರ್ಷಕ್ಕೆ ಆಗುವಾಗ ನಾನು ಬರ್ಲಿಕ್ಕೆ ಹೇಳಿದ್ರು, ನಾನು ಹೋದೆ. ಹೇಗೆ ಪ್ರಕ್ರಿಯೆಗಳು ಇದಾಯ್ತು? ಅಂದ್ರೆ ಬರ್ಲಿಕ್ಕೆ ಯಜಮಾನ್ರ ಹತ್ರ ಮಾತಾಡಿದ್ರೆ ಹೋಗಿ ಅಥವಾ? ಹೌದೌದು, ಯಜಮಾನ್ರ ಸುನ್ನಂಬಳ ವಿಶ್ವೇಶ್ವರ ಭಟ್ರ ಹತ್ರ ಹೋಗಿ ಇದು ಶರ್ಮರೆಲ್ಲ ಮಾತಾಡಿದ್ದಾರೆ ಕಾಣ್ತದೆ. ಹಾಗೆ ಯಜಮಾನ್ರ ಹತ್ರ ಮಾತನಾಡುವಾಗ ಅವರು ಹೇಳಿದ್ರು, ಸ್ವಾಮಿಗಳಿಗೂ ನಮಗೂ ಒಳ್ಳೇದುಂಟು. ಹಾಗಿರುವಾಗ ಅಲ್ಲಿನ ಕಲಾವಿದನೊಬ್ಬ ಬರುವಾಗ ನಾವು ಅವರಿಗೆ ವಿರುದ್ಧವಾಗಿ ನಡೆಯುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಅವರಿಂದ ಒಂದು ಒಪ್ಪಿಗೆ ಪಡೆದುಕೊಂಡು ಬರಬೇಕು ಅಂತ. ಸರಿ ಅಂತೇಳಿ ಅವ್ರ ಹತ್ರ ಒಪ್ಪಿಗೆ ಪಡೆದುಕೊಂಡು ಬಂದೆ. ನಾನು ಅವ್ರ ಹತ್ರ ಹೇಳುವಾಗ ಹೇಳಿದ್ದೇನೆ, ನಾನು ಪುರಾಣ ಪ್ರಸಂಗದ ಅನುಭವಕ್ಕೆ ಬೇಕಾಗಿ ಸುಂಕದ ಗಟ್ಟೆ ಮೇಳ ಬಿಡ್ತಾ ಇದ್ದೇನೆ, ನೀವು ಆಶೀರ್ವಾದ ಮಾಡಿ ಕಳಿಸಿಕೊಡ್ಬೇಕು ಅಂತ. ಅವರಿಗೆ ಬೇಸರ ಆಯ್ತು, ಸಿಟ್ಟಿನಿಂದ ಒಂದು ಮಾತು ಹೇಳಿದ್ರು. ಆದ್ರೂ ನಾನು ಅದನ್ನು ದೊಡ್ಡ ವಿಷಯ ಮಾಡಲಿಲ್ಲ. ಯಾಕೆಂದ್ರೆ ಒಟ್ಟಿಗಿದ್ದ ಒಂದು ಮೇಳದಲ್ಲಿದ್ದ ಕಲಾವಿದ ಹೋಗಿ ಬಿಟ್ಟು ಹೋಗ್ತಾನೆ ಅಂತ ಆಗುವಾಗ ಯಜಮಾನಾದವನಿಗೆ ಹೇಳಲಿಕ್ಕೆ ಮೇಲಿಂದ ಮೇಲೆ ಹೇಳಲಿಕ್ಕೆ ಸುಲಭ, ಅವ ಹೋದ್ರೆ ಏನು ಬೇರೊಬ್ಬ ಸಿಗುವುದಿಲ್ವ ಅಂತ. ಆದ್ರೆ ಒಬ್ಬ ಕಲಾವಿದ ಮೇಳದಲ್ಲಿರುವಾಗ ಅವನ ಮೌಲ್ಯ ಗೊತ್ತಾಗಿರುವುದಿಲ್ಲ. ಸಣ್ಣವನೇ ಆಗಿರಲಿ ದೊಡ್ಡವನೇ ಆಗಿರಲಿ, ಗೊತ್ತಾಗುವುದು ಹೇಗೆ ಅಂತ ಹೇಳಿ ಅದು ಶೂನ್ಯ ಆಗಿರ್ತದೆ ಕೆಲವೊಂದು ಸಂದರ್ಭ ಬಂದಾಗ.
ಸೊ ಹಾಗೆ 4ನೇ ಮೇಳಕ್ಕೆ ಬಂದ್ರಿ ಅಂತ ಕಾಣ್ತದೆ. 4ನೇ ಮೇಳದಲ್ಲಿ ಯಾವ ವೇಷಕ್ಕೆ ಹೇಗೆ ಅಲ್ಲಿ ಹೇಗೆ ಅಂದ್ರೆ ಮೂರನೇ ಮೇಳಕ್ಕೆ 2ನೇ ವೇಷಕ್ಕೆ ಅಂತ ನನಗೆ ಸುನ್ನಂಬಳದವರು ಹೇಳಿದ್ರು ಮೇಳ ಹೊರಡು. ಯಾವ ಮೇಳಕ್ಕೆ ಅಂತ ಆಗಿರ್ಲಿಲ್ಲ. ಹೌದು, ಕಟೀಲು ಮೇಳಕ್ಕೆ ಅಂತಷ್ಟೇ. ಯಾವ ಸಿಟ್ಟಿ ಕಳಿಸ್ತಾರೆ ಅಂತದ್ದು ಆಮೇಲೆ ನಿರ್ಣಯ ಅಂತ ಹೇಳಿದ್ರು. ಹಾಗೆ 3ನೇ ಮೇಳಕ್ಕೆ ಕುರಿಯ ಭಾಗವತರಿದ್ದಾರೆ, ಅವ್ರ ಹತ್ರ ಹೇಳ್ತೇನೆ ನಾನು, ನೀನು 2ನೇ ವೇಷಕ್ಕೆ ಅಂತ. ಹಾಗೆ ಆಯ್ತು, ಸೇವೆ ಆಯ್ತು, ಹೋದೆ. ಹೋದಾಗ ಅಲ್ಲಿ 2ನೇ ವೇಷ ಸಿಗ್ಲಿಲ್ಲ ನನಗೆ. ಅಲ್ಲಿ ಕಲ್ಲಗುಡ್ಡೆ ಲಕ್ಷ್ಮಣ ಅಂತ ಅವನು ನನ್ನ ಒಟ್ಟಿಗಿದ್ದವನು ಕೇಂದ್ರದಲ್ಲಿ. ಅವರೆಲ್ಲ ಇರುವಾಗ ನಮಗೆ ಸಿಕ್ತದೆ, ನಾವು ಹೊಸತ್ತಲ್ಲ. ಅಂದ್ರೆ ನಾವು ಬಾಕಿದ್ದ ಮೇಳದಲ್ಲಿ ಎಷ್ಟು ತಿರುಗಾಟ ಮಾಡಿದ್ರು, ಕಟೀಲು ಮೇಳಕ್ಕೆ ಬರುವಾಗ ಆರಂಭವೆಲ್ಲೋ ಹಾಗೆ ಸಿಗ್ಲಿಲ್ಲ. ನಾನು 3-4 ದಿವಸ ಕಳೆಯುವಾಗ ನಂಗೆ ತುಂಬಾ ಬೇಸರ ಆಯ್ತು. ಅವಾಗ ಕುಡಾಣ ಗೋಪಾಲಕೃಷ್ಣ. ಮತ್ತೆ ಯಾವ ವೇಷ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ದೇವಿ ಮಹಾತ್ಮೇಲೆ ಆದಿಮಾಯ ಕೊಟ್ರು, ಶಂಕದುರ್ಗರು ಕೊಟ್ರು, ಅದನ್ನೆಲ್ಲ ಮಾಡಿದ್ದೇನೆ 3 ದಿವಸ. 4ನೇ ದಿವಸ ಆಗುವಾಗ ನೀನು 4ನೇ ಮೇಳಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಭಾಗವತ್ರ ಕರೆದು. ಸರಿ ಅಂದೆ ನಾನು. ನನಗೆ ನನ್ನ ಪಿಂಡಿಯ ಪೆಟ್ಟಿಗೆ ಎಲ್ಲ ಅಲ್ಲಿಗೆ ಹೋಗ್ತದೆ, ನೀನು ಅಲ್ಲಿಗೆ ಹೋಗ್ಬೇಕು ಅಂತ. ಆ ದಿವಸ ಕಟೀಲಿನಲ್ಲಿ ಆಟ. 4ನೇ ಮೇಳದ ಮ್ಯಾನೇಜರು ಕುಮಾರಣ್ಣ ಅವ್ರ ಹತ್ರ ಹೋಗಿ ಮಾತನಾಡು, ಮತ್ತೆ ಪೂಂಜರ ಹತ್ರ ಮಾತಾಡು ಭಾಗವತರಲ್ಲಿ. ಹೋದಾಗ ಅವರು ಸಂಜೆ ಬರೋದಲ್ಲ ಭಾಗವತ್ರಿ. ಕುಮಾರಣ್ಣ ಹತ್ರ ಮಾತಾಡಿದ್ರೆ ಹೌದು ಹೇಳಿದ್ದಾರೆ, ಆ ದಿವಸ ಮಾನಿಷಾದ ಪ್ರಸಂಗ ಕಟೀಲಿನಲ್ಲಿ. ನನ್ನ ವೇಷ ಎಂತಂತ ನೋಡುವಾಗ ಚಂದ್ರ ಮಾಡಿ ಪುಂಗವ ಆರಂಭದಲ್ಲಿ. ಅದೆಂತದ್ದು ಹೇಗೆ ಹೀಗೆ ವಿಷಯ ಹೇಳಿದ್ರು. ನಾನೆಷ್ಟು ಸರಿ ಮಾಡಿದ್ದೇನೋ ನನಗೆ ಗೊತ್ತಿಲ್ಲ ಅಂತ ಪೂಂಜರು ಪ್ರಸಂಗಗಳು ಬಂದ ಹಾಗೆ ವೇಷಗಳು ನನಗೆ ಸಿಗ್ತಾ ಇತ್ತು, ಒಳ್ಳೊಳ್ಳೆ ವೇಷಗಳು. ಆಗ 4ನೇ ಮೇಳದಲ್ಲಿ ಪೂಂಜರಿದ್ರು. ಪೂಂಜರು ಮತ್ತು ಶಂಕರನಾರಾಯಣ ಒಳ್ಳೊಳ್ಳೆ ವೇಷಗಳು ಕೊಡ್ತಿದ್ರು ಅವರು. ಕೆಲವು ಪುಂಡು ವೇಷಗಳು, ಇದೆಲ್ಲ ಬಣ್ಣದ ವೇಷವನ್ನು ಮಾಡಿಸಿದ್ರು ಅವರು. ಅಲ್ಲಿ ನಿಮ್ಮೊಂದಿಗೆ ಹೇಗೆ ಭಾಗವತರು ಅಥವಾ ಅಲ್ಲ, ನನಗೆ ಆಮೇಲೆ ಮೇಳದಲ್ಲಿ ಎಲ್ಲ ಹೊಂದಾಣಿಕೆ ಇತ್ತು. ಯಾಕೆಂತ ಹೇಳಿದ್ರೆ ಹಗಲು ನಾವು ಫ್ರೆಂಡ್ಲಿ ಆಗಿರ್ತದೆ. ರಂಗಕ್ಕೆ ಹೋದಾಗ ಮಾತ್ರ ನಮ್ದು ಏನು ಅಂತ ಅಷ್ಟೇ. ಕಲಾವಿದರು ಆ ಸಂದರ್ಭ ಯಾರು 4ನೇ ಮೇಳದಲ್ಲಿ? ಅಂದ್ರೆ ವಿಷ್ಣು ಶರ್ಮರು ಇದ್ರು, ಕೂಟೇರು ಬಾಲಕೃಷ್ಣ ಭಟ್ರು ಇದ್ರು, ಮತ್ತೆ ನೆಲ್ಲಿಗಟ್ಟೆ ಹಾಸ್ಯಗಾರರು, ಮತ್ತೆ ಮಂಜೇಶ್ವರ ಜನಾರ್ದನ ಜೋಗಿ, ಅವರೆಲ್ಲ ನಾವೆಲ್ಲ ಒಟ್ಟಿಗಿದ್ದ ಕಲಾವಿದರು. ಸುಂಕದಗಟ್ಟೆಯಲ್ಲಿ ಒಟ್ಟಿಗೆ ಇದ್ದವರು. ಹಾಗೆ ಅಲ್ಲಿರುವಾಗ ಅಲ್ಲಿ ಹೋಗುವಾಗ ಅವರು ಇದ್ರು. ನಮಗೆ ತುಂಬಾ ಅನುಕೂಲ ಆಯ್ತು. ಬೇರೆ ಹೊಸ ಕಲಾವಿದರು ಯಾರು ಇರ್ಲಿಲ್ವಾ 4ರಲ್ಲಿ? ಹೊಸಬರು ಇದ್ರು, ಮತ್ತೆ ಎಲ್ಲ ಹಳೆ ಕಲಾವಿದರು ಇದ್ರಲ್ಲ, ಈ ಸಂಪಾಜೆ ಶ್ರೀನಪ್ರೈ, ಮತ್ತೆ ಇವರು ಸಂಜೀವ ಚೌಟ್ರು ಬಣ್ಣದ ವೇಷಧಾರಿ. ಈಚೆಯಿಂದ ಜನಾರ್ದನ ಜೋಗಿ, ಮಂಜೇಶ್ವರ, ಎಲ್ಲ ಘಟಾನುಘಟಿಗಳೇ ಇದ್ದ. ಹೌದೌದು. ಅಲ್ಲಿ ವೇಷಗಳು ಮತ್ತೆ ನಿಮಗೆ ವೇಷಗಳು ಹೇಗೆ ಒದಗಿ ಬರ್ತಾ ಇತ್ತು ಅಂತ ಹೇಳಿ ಯಾವೆಲ್ಲ ವೇಷ ಮಾಡಿದ್ರಿ ಅಲ್ಲಿ? ಅಲ್ಲಿ ಮತ್ತೆಯೂ ಹಾಗೆ ನನಗೆ ಹೆಚ್ಚು ಕಮ್ಮಿ ಶ್ರೀವೇಷಗಳು ಬರ್ತಿತ್ತು. ನಿಮಗೆ ಸ್ತ್ರೀವೇಷ ಬರುವುದಕ್ಕೆ ಏನು ರೀಸನ್ ಅಂತ ಗೊತ್ತಾಗ್ಲಿಲ್ಲ ನನಗೆ. ಉಮಾಮಹೇಶ್ವರ ಭಟ್ರಿಗೆ ಸ್ತ್ರೀವೇಷವೇ ನೀವಂದ್ರೆ ಸುಂಕದಗಟ್ಟೆ ಮೇಳದಲ್ಲಿ ಹೆಚ್ಚು ಸ್ತ್ರೀವೇಷದಲ್ಲಿ ತೊಡಗಿಸಿಕೊಳ್ತಾ ಇದ್ರೆ ಅಥವಾ? ಅಲ್ಲ, ಆವಾಗಲೇ ಸ್ತ್ರೀವೇಷ ಇತ್ತು ನನಗೆ ಹೆಚ್ಚಾಗಿ. ಎಂತಂತ ಹೇಳಿದ್ರೆ ಮುಖ್ಯ ಸ್ತ್ರೀವೇಷ ಇದೆಲ್ಲ ಮಾಡ್ತಾ ಇದ್ದಲ್ಲ ನಾನು. ಆಮೇಲೆ ಒಂದೊಂದು ವೇಷಗಳು ಬರ್ತಿತ್ತು. ಮತ್ತೆ ಕೆಲವೆಲ್ಲ ಅನಿವಾರ್ಯ ಕಾರಣದಿಂದಲಾಗಿ ನಾನು ವೇಷ ಮಾಡಬೇಕಾಯ್ತು ಅಂತ ಹೇಳಿದ್ನಲ್ಲ ಮತ್ತೆ. ಹಾಗೆ ಕೆಲವೊಂದು ರಜೆಯಲ್ಲಿ ಇದರಲ್ಲೆಲ್ಲ ನನಗೆ ಬರ್ತಾ ಇತ್ತು. ಹಾಗೆ ಶ್ರೀವೇಷವು ಮಾಡ್ತಾ ಇದ್ದೆ. ಇಲ್ಲಿ 4ರಲ್ಲಿ ಯಾವುದೆಲ್ಲ? 4ರಲ್ಲಿಯೂ ಹಾಗೆ ನನಗೆ ಸುಂಕದಗಟ್ಟೆಯಲ್ಲಿ ಯಾವ ವೇಷಗಳೆಲ್ಲ ಬರ್ತಾ ಇತ್ತು, ನಾನು ಯಾರಲ್ಲಿ ವೇಷವನ್ನು ಕೇಳಿ ಮಾಡಿದ್ದಿಲ್ಲ ಇಷ್ಟವರೆಗೆ. ಇದು ಭಾಗವತ್ರ ಏನು ಹಾಕಿದ್ರೆ ಅದನ್ನು ಮಾಡ್ತಾ ಇದ್ದೆ ನಾನು. ಕುಂಡು ವೇಷ ಬರ್ತಿತ್ತು, ಕಿರೀಟ ವೇಷ ಬರ್ತಿತ್ತು, ಶ್ರೀವೇಷ ಬರ್ತಿತ್ತು, ಬಣ್ಣದ ವೇಷ ಬರ್ತಿತ್ತು. ಹಾಗೆ ಮಾಡ್ತಾ ಇದ್ದೆ. ದೇವಿ ಮಹಾತ್ಮೇಲೆ ನನಗೆ ಶುರುವಿಗೆ ಬಂದದ್ದು ಬ್ರಹ್ಮ. 3ನೇ ಮೇಳದಲ್ಲಿ 2 ದಿವಸ ಇದ್ದೆ ಅಂತ ಹೇಳಿದೆ, ಆವಾಗ ಅದು ಬರ್ಲಿಲ್ಲ. ಆದಿಮಾಯ ಮಾಡಿ ಇದು ಬಂದದ್ದು. ಇಲ್ಲಿ ಬ್ರಹ್ಮ ಮಾಡಿದ್ರಿ? ಬ್ರಹ್ಮ ಮಾಡಿ ಧೂಮ್ರಾಕ್ಷ ಮಾಡ್ತಾ ಇದ್ರಿ. ಸುಮಾರು 10-15 ವರ್ಷಗಳ ಕಾಲ ಮಾಡಿದ್ದೇನಂತ ಬ್ರಹ್ಮ ಮಾಡಿ ಧೂಮ್ರಾಕ್ಷ. ಮತ್ತೆ ಬದಲಿಗೆ ಬೇರೆ ಮಧುಕೈಟಭರೆಲ್ಲ ಸಿಗ್ತಾ ಇತ್ತ? ಹೌದೌದು, ಸಿಕ್ಕಿದೆ ನನಗೆ. ಯಾರು ರಜೆ ಆದ್ರೆ ದೇವೇಂದ್ರ ಸಿಕ್ಕಿದೆ, ಮಧುಕೈಟಭರು ಸಿಕ್ಕಿದೆ, ಆಮೇಲೆ ವಿದ್ಯುನ್ಮಾಲಿ ಸಿಕ್ಕಿದೆ,
ಆಮೇಲೆ ದೇವಿ ಸಿಕ್ಕಿದೆ, ದೇವಿ ಮಾಡ್ತಾ ಇದ್ರು. ಆಮೇಲೆ ಮಹಿಷಾಸುರ ಸಿಕ್ಕಿದೆ, ಆಮೇಲೆ ಶುಂಭ ಮಾಡಿದ್ದೇನೆ, ರಕ್ತ ಬೀಜ ಮಾಡಿದ್ದೇನೆ. ದೇವಿ ಮಹಾತ್ಮೆಯಲ್ಲಿ ಟೋಟಲ್ ಹೇಳುದಿದ್ರೆ ನಾನು ಮಾಡದ ವೇಷ ಒಂದು ಚಂಡಮುಂಡರು ಮಾತ್ರ. ಮತ್ತೆ ಇತರ ಎಲ್ಲಾ ವೇಷಗಳನ್ನು ನಾನು ಮಾಡಿದ್ದೇನೆ. ಅದಂದ್ರೆ ನಾನು ಮಾಡಬೇಕು ಅಂತ ಕೇಳಿ ಮಾಡಿದ್ದಲ್ಲ, ತನ್ನಿಂದ ತಾನಾಗಿ ಬಂದದ್ದನ್ನು ಮಾಡಿದ್ದೇನೆ ಅಷ್ಟೇ. ಎಷ್ಟು ಒಳ್ಳೇದಾಗಿರೋ ಇದಾಗಿರೋ ಗೊತ್ತಿಲ್ಲ, ನನಗೆ ನೋಡಿದವರು ಹೇಳ್ಬೇಕು. ಈಗ ಪೂಂಜ ಭಾಗವತರ ನಂತರ ಅಲ್ಲಿ ಹಿಮ್ಮೇಳದ ಒಂದು ಇದು ಬದಲಾಗ್ತದೆ ಕಾಣ್ತದೆ. ಕುಬಣೂರ್ ಅವರೆಲ್ಲ ಹೌದು, ಅದು ಅವರು ಸೆಟ್ ಬದಲಾವಣೆ ಆಯ್ತು. ಹೌದು, ಅವರನ್ನು 1ನೇ ಸೆಟ್ಟಿಗೆ ಕಳಿಸಿದ್ರ. ಇಲ್ಲಿ ಕೊರಗಪ್ಪ ಭಾಗವತರು ಮತ್ತು ಕುಬಣೂರು ಶ್ರೀಧರಯ್ಯರು ಬಂದ್ರು. ಮತ್ತೆ ಮಿಜಾರು ಮೊದ್ಲೆಗಾರು ಮೋಹನ್ ಶೆಟ್ಟಿಗಾರು ಅವರು ಬಂದ್ರು. ಅವರೆಲ್ಲ ಮತ್ತೆ ಇಲ್ಲಿ ತೋಡಿಕಾಣದವರೆಲ್ಲ ಇದ್ರು. ತೋಡಿಕಾಣದ ಅವರು ಏನ್ ಹೇಳ್ತೀರಿ? ನಿಮ್ಮದು ತೋಡಿಕಾಣದವರ ವೇಷ ಬಹಳಷ್ಟು ಬಾರಿ ರಂಗದಲ್ಲಿ ಜೊತೆಯಾಗಿದೆ. ಹೌದು, ಅಥವಾ ಏನು ಹೇಳ್ತೀರಿ ಅವರ ಬಗ್ಗೆ? ಈಗ ದಿವಂಗತರಾಗಿದೆ. ಅವರ ಬಗ್ಗೆ ಯಕ್ಷಗಾನ ಕ್ಷೇತ್ರದಲ್ಲಿ ನಾಟಕೀಯ ವೇಷಗಳ ಬಗ್ಗೆ ಹೇಳಲಿಕ್ಕೆ ಮಾತಿಲ್ಲ ನಮ್ಮ ಹತ್ರ. ಯಾಕಂದ್ರೆ ಅಷ್ಟು ಪೂರ್ಣ ಕಲಾವಿದರು ಅವರು. ಯಾವುದೇ ವೇಷವಾಗಲಿ, ಯಾಕೆಂತ ಕೇಳಿದ್ರೆ ಅವರ ರಜೆಯಲ್ಲಿ ಅವರ ವೇಷ ನನಗೆ ಬಂದಿತ್ತು. ಆ ಪ್ರಸಂಗ ಮೊದಲು ಬರಲಿಲ್ಲ, ಅವರ ರಜೆ ದಿವಸ ಆ ಹೊಸತು ಪ್ರಸಂಗ ಬಂತು. ಪ್ರಸಂಗ ನೆನಪಾಗುವುದಿಲ್ಲ ನನಗೆ. ಅದರಲ್ಲಿ ಅವರ ವೇಷವನ್ನು ನಾನು ಮಾಡಬೇಕಾದ ಅನಿವಾರ್ಯ ಬಂತು. ನಾನು ಮಾಡಿದೆ. ಆಮೇಲೆ ಮತ್ತೊಂದು ದಿವಸ ಅವರಿರುವಾಗ ಆ ಪ್ರಸಂಗ ಬಂತು, ಆ ವೇಷ ಅವರು ಮಾಡಿದ್ರು. ನಾನು ಆ ವೇಷವನ್ನು ನೋಡಿದೆ ಹೇಗೆ ಅಂತ. ನಾನು ಮಾಡಿದ ವೇಷಕ್ಕೂ ಅವರು ಮಾಡಿದ ವೇಷಕ್ಕೂ ಭಾವನೆಗಳಲ್ಲಿ ವ್ಯತ್ಯಾಸಗಳನ್ನು ಕಾಣಲಿಲ್ಲ ನಾನು. ಆವಾಗ ನನಗೆ ಮನವರಿಕೆ ಆಯಿತು. ಯಾಕೆಂತ ಕೇಳಿದ್ರೆ, ಒಬ್ಬ ಕಲಾವಿದ ಯಾವುದನ್ನು ಗುರುತಿಸಿಕೊಳ್ತಾನೋ, ರಂಗದಲ್ಲಿ ಹೇಗೆ ತನ್ನನ್ನು ತಾನು ತೊಡಗಿಸಿಕೊಳ್ತಾನೋ, ಪಾತ್ರವನ್ನು ಮಾಡುವಾಗ ನಾವು ಪಾತ್ರಧಾರಿಯಾಗಬೇಕು, ಹೊರತು ವ್ಯಕ್ತಿ ಆಗಬಾರದು. ಅದು ನನಗೆ ತುಂಬಾ ನೆಮ್ಮದಿ ಕೊಟ್ಟಿದೆ. ಅವರ ಬಗ್ಗೆ ಬಹಳ ಗೌರವ ಇದೆ ನನಗೆ ರಂಗದಲ್ಲಿ. ತೋಡಿಕಾಣರು ಹೇಗೆ ನೀವು ಬಹಳಷ್ಟು ಜೊತೆ ವೇಷ ಮಾಡಿದ್ದೀರಿ? ಹೌದಪ್ಪ, ಬಹಳಷ್ಟು ಮಾಡಿದ್ದೇನೆ. ಹೇಗೆ ನಿಮ್ಮೊಂದಿಗೆಲ್ಲ ಹೇಗಿದ್ರು ಅವರು? ಬಹಳ ಅನ್ಯೋನ್ಯತೆ ಅವರು. ಒಂದು ರೀತಿಯ ಗೌರವ, ಪ್ರತ್ಯೇಕ ಅವರು. ಉಳಿದವರ ಹತ್ರ ಮಾತನಾಡಿದಾಗ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ. ಬಹಳ ಉಮಣ್ಣ ಅಂತ ಹೇಳಿ ಮಾತಾಡ್ತಿದ್ರು. ಯಾವುದೇ ಪ್ರಸಂಗ ಬಂದರೂ ಕೂಡ ಹೊಂದಿಕೆ ಆಗ್ತಿತ್ತು. ಹಾಗೆಂತ ನಾವು ರಂಗದ ಹೊರಗೆ ಆ ಬಗ್ಗೆ ಚರ್ಚಿಸ್ತಿರ್ಲಿಲ್ಲ. ಹೇಗೆ ಹೋಗೋದು ಅಂತ, ಅಲ್ಲಿ ಹೋಗುವಣ್ಣ ಮತ್ತೆ ನೋಡುವ ಅಂತ, ಏನಾದ್ರು ವ್ಯತ್ಯಾಸ ಆದ್ರೆ ಮತ್ತೆ ಮಾತಾಡುವ ಅಂತ. ರಂಗಸ್ಥಳಕ್ಕೆ ಹೋಯಿತು, ವೇಷ ಹೋಗಿ ಬಂದ ಮೇಲೆ ಹೇಳುವಾಗ ಸರಿ ಉಂಟಲ್ಲ, ಇನ್ನೆಂತ ಮಾಡ್ಲಿಕ್ಕೆ ಉಂಟು ಹೇಳ್ತಾರೆ. ನನಗೆ ಅಷ್ಟರವರೆಗೆ ಅಲ್ಲ, ಈಗಲಾದ್ರೂ ಅಷ್ಟೇ. ನಾನು ಹೋಗುವಾಗ ಹೇಗಾಗಿದೆ ಅಂತ ಜೊತೆಗಾರ ಹತ್ರ ಕೇಳುವಾಗ ನಿಮ್ಮ ಹತ್ರ ಎಂತ ಹೇಳೋದು, ನಿಮ್ಮ ಹತ್ರ ಎಂತ ಮಾತಾಡೋದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ನಾನು ಇರುತ್ತದೆ. ಹೌದು. ಮತ್ತೆ ಇದರ ಜೊತೆಗೆ ಆಗ ಪ್ರಧಾನ ಭಾಗವತರಾಗಿ ಕುಬಣೂರವರು ಸಿಕ್ಕಂತ ಸಂದರ್ಭ, ಅದರ ಬಗ್ಗೆ ಏನಾದ್ರು ಹೇಳುದಿದ್ರೆ? ಕುಬಣೂರವರ ಬಗ್ಗೆ ಹೇಳುದು ಎಂತದ್ದು, ನಾವು ಹೇಳುವಷ್ಟೇನಿಲ್ಲ. ಅಂದ್ರೆ ಬಹಳ ಅವರು ಕೂಡ ಹಾಗೆ ನಮಗೆ ಬಿಡಾರದಲ್ಲಿ ಹೋಗ್ತೀವಿ ಜೊತೆಯವರಿಗಿತ್ತು. ಹಾಗಾಗಿ ಅವರಿಗೆ ಕೆಲವೊಂದು ಪ್ರಸಂಗಗಳು ತುಂಬಾ ಇಂಟ್ರೆಸ್ಟ್. ಬೇರೆ ಬೇರೆ ಪ್ರಸಂಗಗಳು ಆಗ್ಬೇಕು ಮಾರೇರೆ ಅಂತ ಹೇಳುದು. ಅದಕ್ಕೆ ಅವರು ಹೇಳುದು, ಒಂದು ಕೆಲವು ಪ್ರಸಂಗಗಳನ್ನು ಬರೆದು ಕೊಡಿ ನೀವು, ನಾವು ಆಡುವ. ಅದಕ್ಕೆ ಒಂದು 60 ಪ್ರಸಂಗದ ಲೀಸ್ಟ್ ಮಾಡಿ ಕೊಡುದು. ಅವರು ಒಂದು ಪ್ರತಿಯನ್ನು ಅವರಿಟ್ಟುಕೊಳ್ಳೋದು, ಒಂದು ಪ್ರತಿಯನ್ನು ಕುಮಾರನಿಗೆ ಕೊಡುದು. ಯಾರಾದ್ರೂ ಬೇರೆ ಪ್ರಸಂಗ ಬೇಕು ಅಂತ ಆದ್ರೆ ಇಷ್ಟರಲ್ಲಿ ಯಾವುದು ಬೇಕು ಆಯ್ಕೆ ಮಾಡಿ ಕೊಡಿ ಅಂತ. ಹಾಗೆ ಅದೆಲ್ಲ ಆಗ್ತಿತ್ತು. ಬೇರೆ ಬೇರೆ ಪ್ರಸಂಗಗಳು ಆಗ್ತಿದ್ರು. ನಿಮ್ಮೊಂದಿಗೆ ಪರ್ಸನಲ್ ಆಗಿ ಕೂಡ ಆತ್ಮೀಯತೆ ಇತ್ತು? ಹೌದಪ್ಪ. ಮತ್ತೊಂದು, ನಮ್ಮಲ್ಲಿ ಕ್ಲೇಶ ಇಲ್ಲ. ಕ್ಲೇಶ ಏನಾದ್ರೂ ಮಾತಿಗೆ ಇದು ಬಂದ್ರೆ ಅದು ಅಷ್ಟಕ್ಕೆ, ಅಲ್ಲಿ ಒಂದು ಗಳಿಗೆ ಮಾತ್ರ, ಮತ್ತೆ ಏನಿಲ್ಲ. ಆ ಬಗ್ಗೆ ಅದನ್ನೆಲ್ಲ ತಲೆಗೆಡಿಸಿಕೊಳ್ಳುದು. ಒಟ್ಟು ಎಷ್ಟು ವರ್ಷ? 4ನೇ ಮೇಳದಲ್ಲಿ ಎಷ್ಟು ವರ್ಷ? 4ನೇ ಮೇಳದಲ್ಲಿ ಒಟ್ಟು 25 ವರ್ಷ ತಿರುಗಾಟ ಮಾಡಿದ್ದೆ ನಾನು. 25 ವರ್ಷ. 25ರಲ್ಲಿ 1 ವರ್ಷ ಪೂಂಜರೊಟ್ಟಿಗೆ, ಆಮೇಲೆ 1 ವರ್ಷ ಪಟ್ಲದವರೊಟ್ಟಿಗೆ. ಪಟ್ಲ ಭಾಗವತರು ಅವರು ಕೂಡ ನಮಗೆ 1 ವರ್ಷ ಜೊತೆಯಾಗಿದ್ದಾರೆ ಅಂತ ಹೇಳಿ. ಅಲ್ಲಿ ಕೂಡ ಅವರೊಂದಿಗಿನ ಅದು ಬಹಳ ಅನ್ಯೋನ್ಯತೆ. ಯಾಕೆಂತ ಹೇಳಿದ್ರೆ ಅವರು ನಮಗೆ ಹಗಲು ಸಿಗದಿದ್ರು, ರಾತ್ರಿ ಬಂದಾಗ
ಅವರು ಬರ್ತಾರೆ, ಅವರ ಡ್ಯೂಟಿ ಏನುಂಟು ಅದು ಮಾಡ್ತಾರೆ. ನನಗೆ ನೆನಪು ಇರುವುದು ಈಗಲೂ ಪಟ್ಟಾಭಿಷೇಕ ಪ್ರಸಂಗದಲ್ಲಿ ನನ್ನದು ದಶರಥ, ಸಂದೀಪ ಕೋಳಿಯವ್ರನದ್ದು ಕೈಕೇಯಿ. ಲೀಸ್ಟ್ ಆಗಿದೆ, ಅವರು ಬರಲಿಲ್ಲ. ಬರುವಾಗ ಸ್ವಲ್ಪ ಬಂದವರೇ ಸೀದಾ ರಂಗಸ್ಥಳ ಹತ್ರ ಹೋಗಿ ಕೇಳಿದೆ, ಏನು ಹೇಗೆ ಹೋಗುದು, ನಾವು ಹೇಗೆ ಕ್ರಮ ಅಂತ. ಅಣ್ಣ ನಿಮಗೆ ಅಂತ ಹೇಳೋದು ಹೇಳಿದ್ರು. ಆಯ್ತು, ಪ್ರಸಂಗ ಆಯ್ತು, ವೇಷ ಹೋಯ್ತು, ಎಲ್ಲ ಮುಗಿದ ಮೇಲೆ ಮರು ದಿವಸ ಅವರು ಆಗ ಸಿಗಲಿಲ್ಲ, ಅವರು ಹೋಗಿದ್ದಾರೆ ಬೇಗ. ಕೇಳಿದೆ ಹೇಗಾಯ್ತು ಅಂತ. ನಗಾಡಿದ್ರು, ಮತ್ತೆ ಹೇಳಿದ್ರು ಚೆನ್ನಾಗಿ ಆಗಿದೆ, ಒಳ್ಳೇದಾಯ್ತು ಅನ್ನೋದು, ನಿರೀಕ್ಷೆ ಮಾಡಿದಕ್ಕಿಂತಲೂ ಹೆಚ್ಚಾಯ್ತು ಅಂತ ಹೇಳಿ. ಹಾಗೆ ಯಾವುದೇ ಕೊರತೆ ಆಗಲಿಲ್ಲ. ಮತ್ತೆ ನೋಡಿದವರೊಬ್ರು ಆಟ ನೋಡ್ತಾ ಇರೋ ಒಂದು ಹಿರಿಯವರು ಹೇಳಿದ್ರು, ಭಾರಿ ಖುಷಿ ಆಯ್ತು, ಅದು ನಿಮ್ಮ ಸಂಭಾಷಣೆ ಎಲ್ಲ ಭಾರಿ ಚಂದವಾಗಿ ಹೋಯ್ತು. ಒಟ್ಟು 25 ವರ್ಷ ನಾಲ್ಕರಲ್ಲಿ 25 ವರ್ಷ. ಓಕೆ, 25 ವರ್ಷಗಳ ಸುದೀರ್ಘ ಅನುಭವ. ನಾವು ಕೂಡ 4ರಲ್ಲಿ ಜೊತೆಯಾಗಿದ್ದೆವು. ಮತ್ತೆ 4ರಿಂದ ಉಮಾ ಭಟ್ರು ಇಲ್ಲಿಗೆ ಹೇಗೆ 3ನೇ ಸೆಟ್ಟಿಗೆ ಚೇಂಜ್ ಆಯ್ತು. 3ನೇ ಸೆಟ್ಟಿಗೆ? ಹೌದು, 3ನೇ ಸೆಟ್ಟಿಗೆ ಚೇಂಜ್ ಆಗುವಾಗ ನನ್ನ ಎದುರು ವೇಷಕ್ಕೆ ಅಂತ ಹೋಗ, ಎದುರು ಪೀಟಿಗೆ ವೇಷಕ್ಕೆ ಮಧುಕೈಟ ಬರುವ ಅದು ಕೆಲವೊಂದು ಇದರಲ್ಲಿ ಒಂದೊಂದು ರೀತಿ, ಅದನ್ನು ನಾವು ಹೇಳಲಿಕ್ಕೆ ಆಗುದಿಲ್ಲ. ಕೆಲವು ಎದುರು ವೇಷ ಮಾಡುವವರು ಪೀಟಿಗೆ ವೇಷ ಮಾಡ್ತಾರೆ, ಪೀಟಿಗೆ ವೇಷ ಮಾಡುವವರು ಎದುರು ವೇಷ ಮಾಡ್ತಾರೆ. ಈಗ ರಕ್ತ ಬೀಜ ಬಂದಾಗ ಅದು ಪೀಟಿಗೆ ವೇಷದವನಿಗೆ ಹೋಗ್ತದೆ, ಕೆಲವು ಸೆಟ್ನಲ್ಲಿ ಎದುರು ವೇಷದವರು ಮಾಡ್ತಾರೆ. ಅದನ್ನು ಎಂತದ್ದು ಸಾಮರ್ಥ್ಯವನ್ನ ನೋಡಿ, ಸಾಮರ್ಥ್ಯ ಅಂತಲ್ಲ, ಅದು ಯಾಕೆ ಹಾಗೆ ಮಾಡಿದ್ದಾರೆ ಅದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ ನಮ್ಮ ಹತ್ರ. ಅಲ್ಲಿ 3ರಲ್ಲಿ ನಿಮಗೆ ಕಿರೀಟ ವೇಷ ಇಲ್ಲಿ ಇದೆ. ನನಗೆ ಯಾವುದು ಚೇಂಜ್ ಆದ ಕೂಡಲೇ ವೇಷಗಳು ನನಗೆ ಚೇಂಜ್ ಆಗ್ತಿರ್ಲಿಲ್ಲ. ಆಮೇಲೆ ಒಂದು ಘಟ್ಟಕ್ಕೆ ಬಂದು ತಲುಪಿ ಆಯ್ತಲ್ಲ, ಈಗ ಅಂತದ್ದೇ ಆ ಜಾಗದ ವೇಷಗಳೇ ಬರ್ತಾ ಇತ್ತು, ಪೀಟಿಗೆ ವೇಷ. ಆದ್ರೆ 4ರಲ್ಲಿ ಕ್ರಮೇಣ ನೀವು ಪೂರ್ಣ ಪ್ರಮಾಣದ ಕಿರೀಟ ವೇಷದ ಕಲಾವಿದರಾಗಿ ಗುರುತಿಸಿಕೊಂಡ್ರಿ. ಹೌದು, ಗುರುತಿಸಿಕೊಂಡು ಅಲ್ಲಿ ರಕ್ತ ಬೀಜನೋ ಮಧುಕೈಟಬರೋ ಮತ್ತೆ ಕಿರೀಟ ವೇಷವನ್ನೇ ಮಾಡ್ತಾ ಇದ್ರಿ. 3ನೇ ಮೇಳಕ್ಕೆ ಬರುವಾಗ ಕೂಡ ನಿಮಗೆ ಅಲ್ಲಿ ದೇವಿಮಾತ್ ಮೇಲೆ ಯಾವುದು ಮಧುಕೈಟಬರ ವೇಷ? ಹೌದೌದು, ಮಧುಕೈಟಬರ ಬರುವುದು. ಅಲ್ಲಿ ಯಾರು ಭಾಗವತರಾಗಿ ಯಾರು ಸಿಕ್ಕಿದ್ದು 3ರಲ್ಲಿ? 3ರಲ್ಲಿ ಮಯ್ಯ ಭಾಗವತರು. ಹೇಗಿತ್ತು 3ನೇ ಮೇಳದ ಒಡನಾಟ? ಮೇಳದಿಂದ ಚೇಂಜ್ ಮಾಡ್ತಾರೆ ಅಂತ ಹೇಳುವಾಗ ಮನಸ್ಥಿತಿ ಹೇಗಿದೆ? 25 ವರ್ಷ ಒಂದು ಮೇಳದಿಂದ ಅಲ್ಲ, ಅದೆಲ್ಲ ನಾವು ಸುಮ್ಮನೆ ಯೋಚನೆ ಮಾಡೋದು ಅಂತ. ಹೇಗೆ ಅಂತ ಕೇಳಿದ್ರೆ, ಈಗ ಸಣ್ಣ ಒಂದು ಉದಾಹರಣೆ, ನಾವು ಬರುವಾಗ ಯಾರನ್ನ ಕರ್ಕೊಂಡು ಬಂದ್ವಿ, ಯಾರು ನೋಡಿ ನಾವು ಬಂದ ಮೇಲೆ ಎಲ್ಲ ಸಂಬಂಧಗಳು ಅದು ಇದು ಎಲ್ಲ ಹೊಂದಿಕೆ ಆಗುವಂತ. ಹಾಗೆ ಮೇಳಕ್ಕೆ ಹೋಗುವಾಗ ನಾನೆಂತ ಹೇಳೋದಂದ್ರೆ, ಅಲ್ಲಿಗೆ ಹೇಗೆ ಬೇಕು ಅಲ್ಲಿಗೆ ಹೊಂದಿಕೊಂಡ್ರೆ ಮುಗೀತಲ್ಲ, ಸಮಸ್ಯೆ ಬರುವುದಿಲ್ಲ. ಈಗ ನನಗೆ ಅದಾಗುದಿಲ್ಲ ಇದಾಗುದಿಲ್ಲ, ನಮಗೆ ನಮ್ಮ ಇದರ ವೇಷಗಳು ಸಿಗ್ತದೆ ಅಲ್ವಾ? ಅಲ್ಲಿ ಏನ್ ರಂಗದಲ್ಲಿ ಆಗ್ತದೆ ನಾವು ಅದನ್ನು ಮಾಡಿಕೊಂಡು ಹೋಗ್ಬೇಕು, ಅಲ್ಲಿಗೆ ಮುಗೀತಲ್ಲ, ಮತ್ತೆ ಸಮಸ್ಯೆ ಉಂಟು. ಆದ್ರೂ ಇಲ್ಲಿ ಒಂದು 25 ವರ್ಷ ಇದ್ರಿ, 25 ವರ್ಷ ಇದ್ದಂತ 4ನೇ ಮೇಳವನ್ನು ನಾನು ಬಿಟ್ಟು ಹೋಗ್ಬೇಕಲ್ಲ ಅನ್ನುವಂತ ಒಂದು ಬೇಸರ ಏನು ಬರ್ಲಿಲ್ವಾ ಅಂತ? ಅದು ಇರ್ತದೆ, ಸ್ವಾಭಾವಿಕವಾಗಿ ಇರ್ತದೆ, ಎಲ್ಲರಿಗೂ ಒಟ್ಟಿಗೆ ಇದ್ದೇವಲ್ಲ ಹಾಗೆ. ಅದನ್ನೆಲ್ಲ ದೊಡ್ಡ ಹೈಲೈಟ್ ಮಾಡ್ಲಿಕ್ಕಿಲ್ಲ ಅಂತ. ಹೌದು. ಓಮಣ್ಣ, 3ನೇ ಮೇಳದಲ್ಲಿ ಒಟ್ಟು ಎಷ್ಟು ವರ್ಷ ತಿರುಗಾಟ ಮಾಡಿದ್ರಿ? ಶುರುವಿಗೆ 2 ವರ್ಷ ಮಾಡಿದೆ. ಆಮೇಲೆ 1ನೇ ಮೇಳಕ್ಕೆ ಚೇಂಜ್ ಆಯ್ತು. ಅಲ್ಲಿಂದ 1ನೇ ಮೇಳಕ್ಕೆ ಅಲ್ಲಿ ಯಾರು? ಅಲ್ಲಿ ಭಾಗವತರಾಗಿ ದೇವಿ ಪ್ರಸಾದ್ ಅಂಡಾಳ. ಅಲ್ಲಿ ಹೌದು. 1 ವರ್ಷಕ್ಕೆ 3ರಿಂದ 1ನೇ ಮೇಳಕ್ಕೆ ಹೋದ್ರಿ? 1 ವರ್ಷ ಹೋದೆ. ಮತ್ತೆ ಅಲ್ಲಿ ಹಾಗೆ ಅಲ್ಲಿ ಯಾವ ತೊಂದರೆ ಇಲ್ಲ, ನನ್ನ ವೇಷಗಳು ನನಗೆ ಬರ್ತಾ ಇತ್ತು, ವೇಷ ಮಾಡ್ತಾ ಇದ್ದೆ. ಮತ್ತೆ ಅವರು ಒಳ್ಳೆ ಅನುಭವಿ. ಹೌದು. ಅವರೊಟ್ಟಿಗೆ ಒಳ್ಳೆ ಬಾಂಡಿಂಗ್ ಇತ್ತು. ಹೌದು. ಮತ್ತೆ ಈಗ ಅಲ್ಲಿಂದ 1ನೇ ಮೇಳ ಇದ್ರು, 1ನೇ ಮೇಳದಿಂದ ಮತ್ತೆ ಕೂಡ ನಿಮ್ಮನ್ನ ಚೇಂಜ್ ಮಾಡಿಸುವಂತ ಅಲ್ಲ, 1ನೇ ಮೇಳದಿಂದ ಪುನಃ 3ನೇ ಮೇಳಕ್ಕೆ ಹಾಕಿದ್ರು. ಅಲ್ಲಿ ಎಷ್ಟು ವರ್ಷ ಮಾಡಿದ್ರಿ? ಅಲ್ಲಿ ಪುನಃ 2 ವರ್ಷ ಆಯ್ತು. 2 ವರ್ಷ ತಿರುಗಾಟ ಮಾಡಿದ್ರಿ. 2 ವರ್ಷದ ತಿರುಗಾಟ ಅಲ್ಲಿ ಆಗಿ ಒಟ್ಟು ಈಗ ನಿಮಗೆ ಎಷ್ಟು ವರ್ಷ ವಯಸ್ಸು ಉಮ್ಮಣ್ಣನಿಗೆ? 57 ಆಯ್ತು. ಮೇಳ ತಿರುಗಾಟದ ಅನುಭವ 40 ಕಳೆಯಿತು. 41ನೇ ತಿರುಗಾಟ. 41ನೇ ತಿರುಗಾಟಗಳಾಯ್ತು. ಸರಿ, 1ನೇ ಮೇಳ 3ನೇ ಮೇಳದಿಂದ ಆಯ್ತು. ಈಗ ಪ್ರಸ್ತುತ ಯಾವ ಮೇಳದಲ್ಲಿ ಇದ್ದೀರಿ? 6ನೇ ಸೆಟ್ ನಲ್ಲಿ ಇದ್ದೇನೆ. 3 ವರ್ಷ ತಿರುಗಾಟ ಆಯ್ತು. 3 ವರ್ಷ ತಿರುಗಾಟ ಆಯ್ತು. ಹೇಗೆ 6ನೇ ಮೇಳ? ತೊಂದ್ರೆ ಇಲ್ಲಪ್ಪ, ನಮಗೆ ಎಲ್ಲಿ ಹೋಗಿ ಅಲ್ಲಿ ಈಗ
ಪುಂಡಿಕಾಯಿ ಭಾಗವತರು ಇದ್ದಾರೆ ಅಂತ ಹೌದು ಕಾಣ್ತದೆ. ಹೌದು. ಅವರೆಲ್ಲ ನಮ್ಮೊಟ್ಟಿಗೆ ಮೊದಲು ತಿರುಗಾಟ ಮಾಡಿದವರೇ 4ನೇ ಮೇಳದಲ್ಲಿ. ಸಿಕ್ಕಿದ್ರು, ಹೌದು, 4ನೇ ಮೇಳದಲ್ಲೆಲ್ಲ ಇದ್ರು. ಹೌದು. ಮತ್ತೆ ಕಲಾವಿದರ ಮಟ್ಟಿಗೆ ಯಾರೆಲ್ಲ ಇದ್ದಾರೆ? ಕಲಾವಿದರ ಮಟ್ಟಿಗೂ ಹಾಗೆ ಎಲ್ಲ ಹೊಸಬರೇನು ಅಲ್ಲ, ಎಲ್ಲ ಒಟ್ಟಿಗೆ ತಿರುಗಾಟ ಮಾಡಿ. ಈ ಸಂದೀಪ ಕೋಳಿಯವರೆಲ್ಲ ಮೊದಲು 4ನೇ ಮೇಳದಲ್ಲಿ ಇರುವಾಗ ಜೊತೆಯಾಗಿ ಜೊತೆಯಾಗಿದ್ದು ಈಗ ಎಲ್ಲರೂ. ಮತ್ತಷ್ಟು ಕಲಾವಿದರದ್ದು ಕೂಡ ಬದಲಾವಣೆ ಎಲ್ಲ ಆಗ್ತಾ ಇರ್ತದೆ. ಒಟ್ಟು 6ನೇ ಮೇಳದ ತಿರುಗಾಟ ಕೂಡ ಹೌದು. ಇನ್ನು ಮುಂದಕ್ಕೆ ಏನಾದ್ರು ಚೇಂಜಸ್ ಉಂಟಾ ಏನು ಅದು ಗೊತ್ತಿಲ್ಲ, ಗೊತ್ತಿಲ್ಲ. ಅದು ಅವರಿಗೆ ಬಿಟ್ಟದು, ನಮಗಲ್ಲ. ಹೌದು. ಈಗ ಒಟ್ಟು 6ನೇ ಮೇಳ, ಅಲ್ಲಿ 4ನೇ ಮೇಳ, ಸುಂಕದ ಗಟ್ಟೆ, ಎಲ್ಲ ವಿಚಾರಗಳು ಮೇಳ ತಿರುಗಾಟದ ಅನುಭವಗಳನ್ನ ಈಗ ಹೇಳಿದ್ರಿ. ಇಷ್ಟು ವಿಚಾರಗಳನ್ನ ಉಮಣ್ಣ ಇದಿಷ್ಟು ಯಕ್ಷಗಾನ ತಿರುಗಾಟದ ಅನುಭವಗಳನ್ನ ಹಂಚಿಕೊಂಡ್ರೆ, ನಾನು ಒಂದಷ್ಟು ವಿಚಾರಗಳನ್ನ ಕೇಳುದಿದ್ರೆ, ಈಗ ಉಮಾಮಹೇಶ್ವರ ಭಟ್ರಿಗೆ ಯಕ್ಷಗಾನ ಕ್ಷೇತ್ರ ಎಷ್ಟು ತೃಪ್ತಿ ಕೊಟ್ಟಿದೆ ಅಂತ ಹೇಳಿ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ತೃಪ್ತಿ ಉಂಟು ಅದರಲ್ಲಿ. ನನಗೆ ಪ್ರಾಣದಷ್ಟೇ ಯಕ್ಷಗಾನವು ಹಿತವಾದದ್ದು ಅಂತ ಹೇಳ್ತಾ ಇದ್ದೀನಿ. ಯಾಕೆಂತ ಕೇಳಿದ್ರೆ, ಒಂದು ಕಾಲದಲ್ಲಿ ನಾನು ಏನಾಗುತ್ತೇನೆ, ಏನಾಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇರಲಿಲ್ಲ ನಾನು. ಮರುಭೂಮಿಯಲ್ಲಿ ಹೋಗುವಾಗ ಬಾಯಾರಿಕೆ ಆದವನಿಗೆ ಒಂದು ಬಿಂದು ನೀರು ಸಿಕ್ಕಿದಾಗ ಎಷ್ಟು ಸಂತೋಷ ಆಗ್ತದೆ. ಹೌದು. ನನಗೂ ಹಾಗೆ ಯಾವುದೇ ಉದ್ಯೋಗ ಇಲ್ಲದೆ ಏನು ಮಾಡಬೇಕು ಅಂತ ದಾರಿ ಕಾಣದೇ ಇರುವ ಸಂದರ್ಭದಲ್ಲಿ ಯಕ್ಷಗಾನ ನನ್ನ ಕೈ ಹಿಡಿದು ಆಧರಿಸಿತು. ಮತ್ತೆ ಈಗ ಕಟೀಲು ಭ್ರಮರಾಂಬಿಕೆ, ಅವಳು ಎಲ್ಲಿಯೂ ಬಿಟ್ಟು ಹಾಕುವುದಿಲ್ಲ. ಏನು ಕಷ್ಟ, ಯಾವ ಕಷ್ಟ ಬಂದರೂ ಕೂಡ ದೊಡ್ಡದಾಗುವುದಿಲ್ಲ. ಅದು ಬಹಳ ಸಣ್ಣದರಲ್ಲಿ ಹೋಗ್ತದೆ. ಹಾಗಾಗಿ ತೃಪ್ತಿ, ಬಹಳ ತೃಪ್ತಿ. ನಿಮ್ಮ ಫ್ಯಾಮಿಲಿಯ ಬಗ್ಗೆ ಹೇಳುದಿದ್ರೆ, ಈಗ ನೀವು ಯಾರೆಲ್ಲ ಈಗ ಪ್ರಸ್ತುತ ಎಲ್ಲಿದ್ದೀರಿ, ಯಾರೆಲ್ಲ? ಪ್ರಸ್ತುತ ನಾನು, ನನ್ನ ಸಹಧರ್ಮಿಣಿ ಮಂಜುಳಾ ಶರ್ಮಾ, ಮತ್ತೆ ಮಗಳು ಮನಸ್ವಿ, ಮತ್ತೆ ಮಗ ಮನನ್. ಎಷ್ಟನೇ ಕ್ಲಾಸು ಶಾಲೆಗೆ? ಅವಳು 7ನೇ ಕ್ಲಾಸು, ಈಗ 3ನೇ ಕ್ಲಾಸ್. ಮಗ ಇದ್ದೀರಿ. ಉಮಣ್ಣ ಯಕ್ಷಗಾನದಲ್ಲಿ ಯಾಕೆ ಬಹಳಷ್ಟು ಪ್ರಚಾರಕ್ಕೆ ಬರಲಿಲ್ಲ? ಅದು ಅದ್ಭುತವಾದಂತಹ ವೇಷಗಾರಿಕೆ ನೀವು ನೋಡಿರಬಹುದು. ಮಹೇಶ್ವರ ಭಟ್ರದ್ದು ರಂಗಸ್ಥಳದಲ್ಲಿ ನಾವು ಕೂಡ ತುಂಬಾ ಅನೇಕ ಬಾರಿ ಜೊತೆಯಾಗಿದ್ದೇವೆ. ಯಾಕೆ ಎಲ್ಲೋ ಒಂದು ಕಡೆ ಅವಕಾಶಗಳು ಹೊರಗಿನ ಆಟದಲ್ಲೋ ಕಡಿಮೆ ಆಗ್ತಾ ಬಂತು, ಏನು ಅಂತ ಹೇಳಿ? ಅದು ಏನು ಅಂತ ನನಗೆ ಹೇಳಲಿಕ್ಕೆ ಗೊತ್ತಿಲ್ಲ. ಅದನ್ನು ನಾವು ಹೇಳುವ ಹಾಗಿಲ್ಲ. ಕೆಲವರಿಗೆ ಸಿಗ್ತದೆ, ಕೆಲವರಿಗೆ ಸಿಗುವುದಿಲ್ಲ ಅಂತ ಹೇಳುವಲ್ಲಿಗೆ ಕೊರತೆ ಉಂಟು ಅಂತ ದೃಷ್ಟಿ ಅಲ್ವಲ್ಲ. ಸಿಕ್ಕಿದೆ ಅಂತ ಆಗುವಾಗ ಅವ ಪರಿಪೂರ್ಣ ಕಲಾವಿದ ಎನ್ನುವ ಹಾಗೆ ಅಲ್ವಲ್ಲ. ಅದು ಏನೋ ಅವರವರ ಯೋಚನೆಗೆ ಬಿಟ್ಟು. ಈ ಬೇಸರ ಏನಿಲ್ವಾ? ಬೇಸರ ಎಂತದಕ್ಕೆ ಬೇಸರ? ನಮಗೆ ಏನು ಉದ್ಯೋಗ ಇಲ್ಲದ್ರೆ ಹೌದು ಬೇಸರ. ಮನೆ ಕೆಲಸವೇ ಇರ್ತದೆ ಮಳೆಗಾಲದಲ್ಲಿ.